ಅಮೆರಿಕದ ಡಾಲಸ್ನಲ್ಲಿ ಒಂದು ಲಿಂಗ್ವಿಸ್ಟಿಕ್ ಇನ್ಸ್ಟಿಟ್ಯೂಟ್ ಇದೆ. ಅವ್ರ ಪ್ರಕಾರನೇ ಕನ್ನಡ ಪ್ರಪಂಚದ 25 ಶ್ರೇಷ್ಠ ಭಾಷೆಗಳಲ್ಲಿ ಒಂದು, 4,500 ಭಾಷೆಗಳ ಪೈಕಿ. ಈ ನಾವೇ ಹೇಳಿದ್ರೆ ಕನ್ನಡ ಮೇಷ್ಟ್ರುಗಳು ಹೊಟ್ಟೆಪಾಡು ಹೇಳ್ಕೊತಾರೆ ಅಂತ ಅನ್ಬೋದು ಅಲ್ವಾ? ಮೈಸೂರು ಸ್ಯಾಂಡಲ್ ಸೋಪನ್ನೇ ಬಳಸಿ ಏನೋರು ಮೈಸೂರು ಸ್ಯಾಂಡಲ್ ಸೋಪ್ನವರು ಅಲ್ವಾ? ಹಂಗ್ ನಾವು ಕನ್ನಡ ಅಂತ ಹೇಳಿದ್ರೆ ಇವ್ರು ತಾನೇ ಹೇಳ್ಕೊತಾರೆ ಅಂತ ಅನ್ಕೋತಾರೆ. ಅಮೆರಿಕಾದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಹೇಳುತ್ತೆ, ಜಗತ್ತಿನ ಶ್ರೇಷ್ಠವಾದ 25 ಭಾಷೆಗಳಲ್ಲಿ ಕನ್ನಡ ಒಂದು. ಇಂಗ್ಲಿಷ್ ಗೇಲಿ ಮಾಡ್ತೀನಿ ಅಂತ ಅನ್ಕೋಬೇಡಿ. ರಾಚನಿಕವಾಗಿ ಸ್ಟ್ರಕ್ಚರಲ್ಲಿ ಅದನ್ನ ಇಟ್ ಇಸ್ ಅನ್ ಇರ್ಯಾಷನಲ್ ಅಂಡ್ ಇಲ್ಲಾಜಿಕಲ್ ಲ್ಯಾಂಗ್ವೇಜ್ ಅಂತ ಕರೆದಿದ್ದು ಕೃಷ್ಣೇಗೌಡ ಅಲ್ಲ, ಬರ್ನಾಡ್ ಶಾ. ಬರ್ನಾಡ್ ಶಾ ಹೇಳಿದ್ದು ಇಟ್ಸ್ ಅನ್ ಇಲ್ಲಾಜಿಕಲ್ ಅಂಡ್ ಇರ್ಯಾಷನಲ್. ಅವನ್ ತಮಾಷೆ ಮಾಡ್ತಾನೆ, ಇಂಗ್ಲಿಷ್ ಎಷ್ಟು ಇಲ್ಲಾಜಿಕಲ್ ಅಂತ ತಮಾಷೆ ಮಾಡ್ತಾನೆ. GHOTI ಅಂತ ಬರೆದು GHOTI ಅಂತ ಬರೆದು ಇದನ್ನ ಘೋಟಿ ಅಂತ ಓದ್ತೀರಿ, ಬೇಕಾದ್ರೆ ಇದನ್ನ ಫಿಶ್ ಅಂತ ಓದ್ಬೋದು ಅಂತ ಚಮತ್ಕಾರ ಮಾಡಿದ್ದು ಬರ್ನಾಡ್ ಶಾ. GH ಅಂದ್ರೆ ಆಸ್ ಇಟ್ ಈಸ್ ಇನ್ ಕೇಸ್ ಆಫ್ ರಫ್ ಅಲ್ಲಿ ROUGH, GH ನ ಉಚ್ಚಾರಣೆ ಎಫ್ ಅಲ್ವಾ? ಅದರಿಂದ GH ಬದಲಿಗೆ ಎಫ್ ಹಾಕಿ. GHO ಇದೆಯಲ್ಲ, WOMEN ವುಮೆನ್ ಅಂತ ಬರೆದು ವಿಮೆನ್ ಅಂತ ಓದ್ತೀವಿ. ಅಲ್ಲಿ ಓ ನ ಉಚ್ಚಾರಣೆ ಐ, ಆದ್ರಿಂದ GHO ಅನ್ನೋದು FI ಆಯ್ತು. TI ನೇಷನ್ನು, ರೇಷನ್ನು, ಕಮ್ಯುನಿಕೇಶನ್, ಅದರಲ್ಲೆಲ್ಲ TI ನ ಉಚ್ಚಾರಣೆ SH. ಆದ್ರಿಂದ GHOTI ಅಂತ ಬರೆದು ಫಿಶ್ ಅಂತ ಓದ್ಬೋದು ಅಂತ ಇಂಗ್ಲಿಷ್ ಅನ್ನು ತಮಾಷೆ ಮಾಡಿದ್ದು ನಾನಲ್ಲ, ಬರ್ನಾಡ್. ನಾನು ಸುಮ್ಮನೆ ಹೇಳ್ತೀನಿ, ನಮ್ಗೆ ಅದೇನು ಬಹಳ ಅದ್ಭುತವಾದ ಭಾಷೆ ಏನಲ್ಲಪ್ಪ ಅಂತ ಭಾಷೆಯನ್ನು ಬೆಳೆಸಿದ್ರು ಅವರು ಅಂತ ಹೇಳೋಕೆ. ಇಂಗ್ಲಿಷ್ನಲ್ಲಿ 26 ಅಕ್ಷರ ಇದೆ ಅಲ್ವಾ? ಅವ್ನು ಯಾರೋ ಹುಡುಗ ಹೇಳ್ದ 26ರಲ್ಲಿ ಸರ್ 52 ಸಣ್ಣ ಅಕ್ಷರ ಯಾರು ಬಿಟ್ಬಿಟ್ರಿ ಇಲ್ಲ, ಅವ್ನು ಬರ್ದವನ್ನೆಲ್ಲ ಗೊತ್ತಾಗ್ತದೆ. 26 ಓಕೆ, ಆಲ್ಫಾಬೆಟ್ಸ್ ವರ್ಣಮಾಲೆಗಳು 26 ವರ್ಣಮಾಲೆಗಳಲ್ಲಿ 49 ಸೌಂಡ್ಗಳನ್ನ ಪ್ರೊನೌನ್ಸ್ ಮಾಡ್ಬೇಕು. ಈ ಸೌಂಡ್ಗಳು ಯಾವ್ಯಾವಾಗ ಏನೇನಾಯ್ತವೆ ಅನ್ನೋದಕ್ಕೆ ಒಂದು ಖಚಿತವಾದ ನಿಯಮ ಇಲ್ಲ. ಖಚಿತವಾದ ಈ ಸಿ ಅನ್ನೋದಿದೆಯಲ್ಲ, ಅದು ಯಾವಾಗ ಕ ಆಗತ್ತೆ, ಯಾವಾಗ ಸ ಆಗತ್ತೆ ಗೊತ್ತಾಗಲ್ಲ. ಸಕ್ಸಸ್ ಅಂತಿದೆ, SUCCESS. CC ಎರಡು ಪಕ್ಕದಲ್ಲೇ ಇವೆ, ಆದ್ರೆ ಮೊದಲನೇ ಸಿ ನ ಉಚ್ಚಾರಣೆ ಕ, ಎರಡನೇ ಸಿ ನ ಉಚ್ಚಾರಣೆ ಸ. ಅಕ್ಕಪಕ್ಕದಲ್ಲಿರೋವು, ದೂರ ಇರೋನು ಬಿಟ್ಬಿಡಿ. ಪಕ್ಕದಲ್ಲಿದ್ರೆ ಸಕ್ಸಸ್ ಅಂತ ಬರ್ತೀವಿ. ಇದು ಯಾಕೆ ಹಿಂಗೆ ಅಂತ ಇಂಗ್ಲಿಷ್ನವ್ರನ್ನ ಕೇಳಿ, ಐ ಡೋಂಟ್ ನೋ ಅಂತ. ಅದಕ್ಕೊಂದು ಲಾಜಿಕ್ ಏನಿಲ್ಲ, ಅದು ಹಂಗೆ ಇರುತ್ತೆ. ನಾನು ಅದಕ್ಕೆ ಎ ಅನ್ನೋದು ಅಕ್ಷರ ಇದೆಯಲ್ಲ, ಎ ಅನ್ನೋಕೆ ಒಂದು ಡೆಫಿನೆಟ್ ಆದ ಉಚ್ಚಾರಣೆ ಇಲ್ಲ. ಎಬಿಲಿಟಿ, ನಾವು ಏನ ಎ ಅಂತ ಹೇಳ್ಕೊಟ್ಟಿರ್ತೀವಿ ಮಕ್ಕಳಿಗೆ. ಎಬಿಲಿಟಿ ಅಂತ ಬರೆದ್ರೆ ಏನ ಉಚ್ಚಾರಣೆ ಎ ಸರಿ. ಆಲ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಆ ಅಂತ ಆಗ್ಬಿಡುತ್ತೆ. ಆಸ್ಕ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಎ ಅಂತ ಆಗತ್ತೆ. ಏಟ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಎ ಅಂತ ಆಗತ್ತೆ. ಅನದರ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಅ ಅಂತ ಆಗತ್ತೆ. ಇದು ಅ ಆಗುತ್ತೆ, ಆ ಆಗುತ್ತೆ, ಎ ಆಗುತ್ತೆ, ಎ ಆಗುತ್ತೆ, ಎ ಆಗುತ್ತೆ, ಏನೇನೋ ಆಗುತ್ತೆ. ಅದಕ್ಕೊಂದು ಡೆಫಿನೆಟ್ ಉಚ್ಚಾರಣೆ ಇಲ್ಲ. ಆದ್ರೆ ಕನ್ನಡದಲ್ಲಿ ಈ ಆಂಬಿಗ್ಯೂಟಿ, ಈ ಅಸ್ಪಷ್ಟತೆ ಇಲ್ಲ. ನೀವು ಕಾನ, ರಾನ, ಜಾನ, ಬಾ, ಲಾ, ವಾ, ಶಾ, ಇವು ಎಲ್ಲಾರು ಬರೀರಿ, ಮೊದಲಾರು ಬರೀರಿ, ಕಡೆಯಲ್ಲಾರು ಬರೀರಿ, ಉಚ್ಚಾರಣೆ ಒಂದೇ. ಅದಕ್ಕೆ ಕನ್ನಡವನ್ನ ಬಹಳ ತಾರ್ಕಿಕವಾದ ಮತ್ತು ತುಂಬಾ ಸಂಗತವಾದ, ಸುಸಂಗತವಾದ ಭಾಷೆ ಅಂತ ಕರೀತಾರೆ. ನಮಗೆ ಗೊತ್ತಿರಲಿ ನಮ್ಮ ಭಾಷೆ ಎಷ್ಟು ಸುಸಂಗತ. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. TO ಟೂ ಅಲ್ಲ, ನಾವು ಕನ್ನಡ ಓದೋರು ಟಾಕೊಂಬಿಟ್ಟು ಟೂ ಅಲ್ಲ ಅದು. ಇಂಗ್ಲಿಷ್ನವರು ಅದನ್ನ ಟಿ ಅಂತಾರೆ. TO ಟು, DO ಡು. ಈ ಲಾಜಿಕ್ ಅಪ್ಲೈ ಮಾಡಿದ್ರೆ GO ಗು ಆಗ್ಬೇಕು, ಆಗಲ್ಲ. GO ಗೋ ಆಗ್ಬಿಡುತ್ತೆ. ಸರಿಯಪ್ಪ, ಆ ಕಡೆಯಿಂದಾನೇ ಬರೋಣ. GO ಗೋ ಆದ್ಮೇಲೆ DO ಡೋ ಆಗ್ಬೇಕಲ್ವಾ? ಆಗಲ್ಲ. DOUGH ಬರೆದ್ರೆ ಡೋ ಅಂತ ಆಗುತ್ತೆ. DOUGH ಡೋ ಆದ್ಮೇಲೆ ROUGH ರೋ ಆಗ್ಬೇಕಲ್ವಾ?
ಇಲ್ಲ ಅದು ರಫ್ ಆಗಿಬಿಡುತ್ತೆ. ಏನಾಗುತ್ತೆ? ಸಿಕ್ಕಾಪಟ್ಟೆ ರಫ್ ಆಗುತ್ತೆ. ROUGH ರೋ ಆಗ್ಬೇಕಾದ್ರೆ ROW ಹಾಕ್ಬೇಕು. ROW ರೋ ಆಗುತ್ತೆ. ROW ರೋ ಆದ್ಮೇಲೆ NOW ನೋ ಆಗ್ಬೇಕಲ್ವಾ? ಏನಾಗುತ್ತೆ? ನಮಗೂ ನೋವಾಗುತ್ತೆ. NOW ನೋವು ಆದ್ಮೇಲೆ LOW ಲವ್ ಆಗ್ಬೇಕಲ್ವಾ? ಮಕ್ಕಳು ಕೇಳಿ ಸ್ಪೆಲ್ಲಿಂಗ್ ಹೇಳ್ತವೆ ಕರೆಕ್ಟ್ ಆಗಿ. LOVE ಬರೆದ್ರೆ ಲವ್ ಆಗುತ್ತೆ. LOVE ಲವ್ ಆದ್ಮೇಲೆ DROVE ಡ್ರೋವ್ ಆಗ್ಬೇಕಲ್ವಾ? ಇಲ್ಲ, ಅದು ಡ್ರೋವ್ ಆಗುತ್ತೆ. DROVE ಡ್ರೋವ್ ಆದ್ಮೇಲೆ PROVE ಪ್ರೋವ್ ಆಗ್ಬೇಕಲ್ವಾ? ಅದು ಪ್ರೂವ್ ಆಗುತ್ತೆ. ಏನ್ ಪ್ರೂವ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಹ್ಯಾಸ್ ನೋ ಲಾಜಿಕ್ ಅಂತ ಪ್ರೂವ್ ಆಗುತ್ತೆ. ಅಂಥದ್ದೊಂದು ಭಾಷೆಯನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಇಂಥದ್ದೊಂದು ಭಾಷೆಯನ್ನ ಇವತ್ತು ಪ್ರಪಂಚ ಪ್ರಖ್ಯಾತಿಯ ಮತ್ತು ಪ್ರಪಂಚದ ಅತ್ಯಂತ ಪ್ರಭಾವಿಯಾದ ಭಾಷೆ ಮಾಡಿದ್ದು ಇಂಗ್ಲಿಶಿನ ಲೇಖಕರು, ಜನ, ಅಲ್ಲಿ ವಿಜ್ಞಾನಿಗಳು, ಎಲ್ಲರೂ.